KSET 2020 ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡೋಣ. ದ ವ್ಯಾಲ್ಯೂ ಆಫ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪವರ್ √3/1 ಪ್ಲಸ್ √2 ಹೋಲ್ ಪವರ್ n ಈಸ್ 1 ಆಪ್ಷನ್ 1 ಮತ್ತು ಬಿ ಏನು ಕೊಟ್ಟಿದ್ದಾರೆ ಪ್ಲಸ್ ಇನ್ಫಿನಿಟಿ C0 D √2 ಅಂತ ಹೇಳಿದ್ದಾರೆ. ಇವಾಗ ನಮಗೆ ಏನು ಗೊತ್ತಾಗಬೇಕು ಅಂದರೆ ಇದೊಂದು ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸ್ ಪವರ್ ಎನ್ ಅಂದ್ಕೊಳ್ಳಿ, ಆಯಿತಾ? ಯಾವುದೋ ಎಕ್ಸ್ ಪವರ್ ಎನ್ ಅಂತ ಕೊಟ್ಟಿದ್ದಾರೆ. ಈ ಎಕ್ಸ್ ವ್ಯಾಲ್ಯೂ ಇನ್ ಬಿಟ್ವೀನ್ 0 to 1 ಇತ್ತು ಅಂದರೆ ನಿಮಗೆ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ 1 ಇತ್ತು ಅಂದರೆ ನಿಮಗಿದು 1 ಆಗುತ್ತೆ. ಎಕ್ಸ್ ಮೋರ್ ದೆನ್ 1 ಇತ್ತು ಅಂದರೆ, ಮೋರ್ ದೆನ್ ಅಂದರೆ 2, 3 ಸೊ ಆನ್ 1.1 ಏನೋ ಆಗಲಿ 1ಗಿನ್ನ ಜಾಸ್ತಿ ಇತ್ತು ಅಂದರೆ ಅದು ಲಿಮಿಟು ಇನ್ಫಿನಿಟಿ ಆಗುತ್ತೆ. ಓಕೆ, ಸೊ ಇವಾಗ ಲಿಮಿಟ್ ವ್ಯಾಲ್ಯೂ ಕೇಳಿದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n √3/1 ಪ್ಲಸ್ √2 ಹೋಲ್ ಪವರ್ n. ಓಕೆ, ಇಲ್ಲಿ ಲಿಮಿಟ್ ಎನ್ನಿಗೆ ಇನ್ಫಿನಿಟಿ ಹಾಕಿ, ಇಲ್ಲಿ ಪವರ್ ಇನ್ಫಿನಿಟಿ ವಿಚ್ ಈಸ್ ಗ್ರೇಟರ್ ದೆನ್, ಸೊ ಸಿಯರ್ 1 ಪ್ಲಸ್ √2 ವಿಚ್ ಈಸ್ ಗ್ರೇಟರ್ ದೆನ್ 1. ಗ್ರೇಟರ್ ದೆನ್ 1 ಇದ್ದರೆ ಇದ್ರದ್ದು ವ್ಯಾಲ್ಯೂ ಇನ್ಫಿನಿಟಿ ಆಗುತ್ತೆ, ಇದ್ರ ವ್ಯಾಲ್ಯೂ ಇನ್ಫಿನಿಟಿ ಆಗುತ್ತೆ. ಸೊ ಇನ್ಫಿನಿಟಿ ಬೈ ಇನ್ಫಿನಿಟಿ. ಸೊ ಇನ್ಫಿನಿಟಿ ಬೈ ಇನ್ಫಿನಿಟಿ ಇಸ್ ನಥಿಂಗ್ ಬಟ್ ಇನ್ಡಿಟರ್ಮಿನೆಂಟ್ ಫಾರ್ಮ್. ಸೊ NP ಬಾಲಿಯಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ, ಸ್ವಲ್ಪ ಸಾಲ್ವ್ ಮಾಡಿ. ಓಕೆ, ವಿಲ್ ಗೆಟ್ ಟು ನೋ ಇನ್ಡಿಟರ್ಮಿನೆಂಟ್ ಫಾರ್ಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ನಾವು ಇನ್ಫಿನಿಟಿ ಬೈ ಇನ್ಫಿನಿಟಿ ಇದ್ದಾರೆ ಬೈ ಎಲ್ ಹಾಸ್ಪಿಟಲ್ ರೂಲ್ ನಾವು ಫಾಲೋ ಮಾಡ್ತೀವಿ. ಓಕೆ, ಆ ರೂಲ್ನ ಅಪ್ಲೈ ಮಾಡ್ತೀವಿ. ಎಲ್ ಹಾಸ್ಪಿಟಲ್ ರೂಲ್ ಏನಿರುತ್ತೆ ಅಂದರೆ ಡಿಫ್ರೆನ್ಷಿಯೇಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ಗೆ ಅಷ್ಟೇ ಸಪ್ರೇಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, ಆಯಿತಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಇವಾಗ ಏನು ಹೇಳಿದರೆ n ಪವರ್ √3 ಅಂತ ಹೇಳಿದ್ರೆ √3 n ಪವರ್ √3 ಮೈನಸ್ 1 ಬೈ ಇದರ ಡಿಫ್ರೆನ್ಷಿಯೇಷನ್ ಏನು 1 ಪ್ಲಸ್ √2 ಹೋಲ್ ಪವರ್ n ಲಾಗ್ 1 ಪ್ಲಸ್ √2. ಸ್ವಲ್ಪ ಡಿಫ್ರೆನ್ಷಿಯೇಟ್ ಮೇಲೂ ಕಾನ್ಸಂಟ್ರೇಷನ್ ಮಾಡಿರಿ. ಓಕೆ, ಅಗೇನ್ ಲಿಮಿಟ್ ಅಪ್ಲೈ ಮಾಡಿ, ಇಲ್ಲೇನು ಇನ್ಫಿನಿಟಿ ಬಂತು, ಪವರ್ n 1 ಗ್ರೇಟರ್ ದೆನ್ 1 ಇನ್ಫಿನಿಟಿ, ಅಗೇನ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಬಂತು. ಮತ್ತೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ಓಕೆ, ಇಲ್ಲಿ √3 ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ √3 ಮೈನಸ್ 1 n ಪವರ್ √3 ಮೈನಸ್ 2. ಓಕೆ, ಬೈ 1 ಪ್ಲಸ್ √2 ಹೋಲ್ ಪವರ್ n ಲಾಗ್ 1 ಪ್ಲಸ್ √2 ಸ್ಕ್ವೇರ್. ಓಕೆ, ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದರೆ ಇಲ್ಲಿ ಏನಾಯಿತು ಅಂದರೆ ಸಿ ದಿಸ್, ಇದು ನೋಡಿ √3 ಮೈನಸ್ 2 ವಿಚ್ ಈಸ್ ಲೆಸ್ ದೆನ್ 0. ಲೆಸ್ ದೆನ್ 0 ಅಂದರೆ ಇದು ನ್ಯೂಮರೇಟಿವ್ ಬರುತ್ತೆ. ನ್ಯೂಮರೇಟರಿ ಬಂದರೆ ಏನಾಗುತ್ತೆ, ಅದು n ಪವರ್ 2 ಮೈನಸ್ √3 ಆಯಿತು. ಓಕೆ, ಸೊ n ಪವರ್ 2 ಮೈನಸ್ √3 ವಿಚ್ ಈಸ್ ಲೆಸ್ ದೆನ್, ನೆಗೆಟಿವ್ ಇರೋದ್ರಿಂದ ಕೆಳಗಡೆ ಬಂದರೆ ಪಾಸಿಟಿವ್ ಆಗುತ್ತೆ. ಓಕೆ, n ಪವರ್ 2 ಮೈನಸ್ √3 ಆಯಿತು, ಸರಿನಾ? ಸೊ ಈಗ ಲಿಮಿಟ್ ಅಪ್ಲೈ ಮಾಡಿ, ಇಲ್ಲೇನೂ ಇಲ್ಲ ಕಾನ್ಸ್ಟೆಂಟ್, ಲಿಮಿಟ್ ಇನ್ಫಿನಿಟಿ ಅಪ್ಲೈ ಮಾಡಿ, ಸಮಥಿಂಗ್ ಬೈ ಇನ್ಫಿನಿಟಿ is 0. 0 is your answer. Option C is correct. Okay, thank you.